Hi, hello, namaskara. How are you all doing? Hope you're all doing good and safe. Welcome back to my channel, Shobha B O Tutorials. Hope my videos are helping you a lot. If you have not yet subscribed my channel, please subscribe. In the last class, you learned about the parts of speech, the pronouns. In this video, you'll learn about the verbs. What is a verb? ಹಾಗಾದರೆ ವರ್ಬ್ ಅಂದರೆ ಏನು? ಲಾಸ್ಟ್ ಸೆಷನಲ್ಲಿ ನೀವು ಪ್ರನೌನ್ಸ್ ಬಗ್ಗೆ ಕಲ್ತಿದ್ರಿ. ಈ ಸೆಷನಲ್ಲಿ ಯು ವಿಲ್ ಲರ್ನ್ ಅಬೌಟ್ ದ ವರ್ಬ್ಸ್. ವರ್ಬ್ ಅಂದರೆ ಏನು? ಸಿ, ಅಬ್ಸರ್ವ್ ದಿಸ್ ಪಿಕ್ಚರ್ಸ್. ಏನು ಈ ಪಿಕ್ಚರ್ಗಳು ಏನು ಹೇಳ್ತಾ ಇದೆ? ಗೆಸ್ ದ ಆ್ಯಕ್ಷನ್ ವರ್ಡ್ ಫಾರ್ ಈಚ್ ಪಿಕ್ಚರ್. ಸಿ, ಇನ್ ದ ಫಸ್ಟ್ ಪಿಕ್ಚರ್, two women are talking to each other. They are talking. Talk is the verb. Laugh. In the second picture, all the children, they are laughing. Laugh is the verb. In the third picture, a man is pulling the donkey. Here, the pull is the verb. In the next picture, a family is traveling to somewhere with baggage. Here, travel is the verb. In the next picture, they are watching TV. Watch is the verb. In the next picture, cooking. Cook is the verb. See the next picture. The two men are arguing each other. Argue is the verb. A baby is crawling. Crawl is the verb. A baby is diving. Dive is the verb. In the next picture, two children are fighting. Fight is the verb. Next, fishing. Fish is the verb. Knocking. Knock is the verb. Laughing. Laugh is the verb. See, screaming. Scream is the verb. Shouting. Shout is the verb here. In all these pictures, ಎಲ್ಲ ಚಿತ್ರಗಳಲ್ಲಿ ಒಂದೊಂದು ಆ್ಯಕ್ಷನ್ ಇದೆ. ನೀವು ಆ ಆ್ಯಕ್ಷನ್ ವರ್ಡ್ಗಳನ್ನು ಗುರುತಿಸಿದ್ದೀರಿ, ಹೌದಾ? ಆ ವರ್ಬ್ ಇಸ್ ಅ ವರ್ಡ್ ದಟ್ ಕನ್ವೇಸ್ ಆ್ಯನ್ ಆ್ಯಕ್ಷನ್. ಒಂದು ಆ್ಯಕ್ಷನನ್ನು ಕನ್ವೆ ಮಾಡುವ, ಡಿನೋಟ್ ಮಾಡುವಂತಹ ವರ್ಡ್ಗೆ ನಾವು ವರ್ಬ್ ಅಂತ ಹೇಳ್ತೀವಿ. It tells us about a state of being or an occurrence and forming the main part of the predicate of a sentence. ಅಂದರೆ ನಾವೀಗ ಏನಾಗಿದ್ದೀವಿ ಅಂತ ಹೇಳುತ್ತೆ ವರ್ಬ್, ಆಗುವುದನ್ನು ಹೇಳುತ್ತೆ. ನಾವು ನಿಮಗೆ ಸೆಂಟೆನ್ಸಲ್ಲಿ ಹೇಳ್ಕೊಟ್ಟಿದ್ದೆ, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್, ದೇ ಆರ್ ದ ಮೇನ್ ಟೂ ಪಾರ್ಟ್ಸ್ ಆಫ್ ಅ ಸೆಂಟೆನ್ಸ್. ಅದರಲ್ಲಿ ಮೇನ್ ಪಾರ್ಟ್ ಆಫ್ ಪ್ರೆಡಿಕೇಟ್ ಆಫ್ ಅ ಸೆಂಟೆನ್ಸನ್ನು ಹೇಳುತ್ತೆ. ಸೆಂಟೆನ್ಸಿನ ಎರಡನೇ ಭಾಗವಾದಂತಹ ಪ್ರೆಡಿಕೇಟ್ ಏನಿದೆ, ಅದು ಫಾರ್ಮ್ ಆಗಬೇಕು ಅಂದರೆ ವರ್ಬ್ ಬೇಕೇ ಬೇಕು. ಇಟ್ ಈಸ್ ಯೂಸ್ ಟು ಸೇ ಸಮಥಿಂಗ್ ಅಬೌಟ್ ಸಮ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಹಾಗೆಯೇ ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಸ್ಥಳದ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ಹೇಳೋಕ್ಕೂ ಕೂಡ ವರ್ಬನ್ನು ನಾವು ಬಳಸ್ತೀವಿ. ದಿ ವರ್ಬ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇನ್ ಅನ್ ಇಂಗ್ಲೀಷ್ ಸೆಂಟೆನ್ಸ್. ಒಂದು ಇಂಗ್ಲೀಷ್ ಸೆಂಟೆನ್ಸಿನಲ್ಲಿ ವರ್ಬೇ ಬಹಳ ಮುಖ್ಯವಾದಂತಹ ಪದ. An English sentence without a verb will have no meaning. ವರ್ಬ್ ಇಲ್ಲದೆ ಇರುವಂತಹ ಯಾವ ಸೆಂಟೆನ್ಸ್ಗೂ ಮೀನಿಂಗೇ ಇರೋದಿಲ್ಲ, ಅರ್ಥವೇ ಇರೋದಿಲ್ಲ. ಇಟ್ ಟೆಲ್ಸ್ ಅಸ್ ಅಬೌಟ್ ದ ಸಬ್ಜೆಕ್ಟ್. ಇಟ್ ಎಕ್ಸ್ಪ್ರೆಸಸ್ ಆ್ಯಕ್ಷನ್, ಪೊಸೆಷನ್ ಆ್ಯಂಡ್ ಸ್ಟೇಟ್. ಸಬ್ಜೆಕ್ಟ್ ಬಗ್ಗೆ ಹೇಳುತ್ತೆ, ಒಂದು ಆ್ಯಕ್ಷನ್ ಬಗ್ಗೆ ಹೇಳುತ್ತೆ, ಪೊಸೆಷನ್ ಬಗ್ಗೆ ಹೇಳುತ್ತೆ, ಆ್ಯಂಡ್ ಸ್ಟೇಟ್ ಆಫ್ ಬೀಯಿಂಗ್ ಬಗ್ಗೆ ಹೇಳುತ್ತೆ. ಇಟ್ ಈಸ್ ಲೈಕ್ ದಿ ಹಾರ್ಟ್ ಆಫ್ ದ ಸೆಂಟೆನ್ಸ್. Verb is the heart of English grammar. Verbs and dashnas, there are so many things that you have to learn. Transitive and intransitive verbs, weak verbs and strong verbs, and finite verbs and non-finite verbs, regular verbs and irregular verbs, different forms of verb, tenses and sentences, auxiliary verbs with persons, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್. ಹೀಗೆ ಇಷ್ಟೊಂದು ವಿಚಾರಗಳನ್ನು ನಾವು ಈ ವರ್ಬ್ ಪಾರ್ಟಲ್ಲಿ ತಿಳ್ಕೊಳ್ಬೇಕಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ. ದ ಫಸ್ಟ್ ಒನ್ ಈಸ್ ಟ್ರಾನ್ಸಿಟಿವ್ ವರ್ಬ್. ವಾಟ್ ಈಸ್ ಟ್ರಾನ್ಸಿಟಿವ್ ವರ್ಬ್? ಲೆಟ್ ಅಸ್ ಸಿ ದೀಸ್ ಎಕ್ಸಾಂಪಲ್ಸ್ ಫಸ್ಟ್. ದ ಕಿಡ್ ಹಿಟ್ ದ ವಾಲ್. He has learnt his lesson. She found her lost pen.
My father gave me a gift on my birthday. I gave my sister a mobile phone. The manager discussed the company strategies with his employees. In these examples, all the highlighted words are the verbs in the sentences, and each verb has a relation to the object mentioned next to it. ಅಂದರೆ ಇಲ್ಲಿ ನಾವು ನೋಡ್ತಾ ಇರುವ ಪ್ರತಿಯೊಂದು ಎಕ್ಸಾಂಪಲಲ್ಲೂ ನಾವೇನು ಹೈಲೈಟ್ ಮಾಡಿದ್ದೀವಲ್ಲ ವರ್ಡ್ಸ್ಗಳು ವರ್ಬ್ಗಳು ಅವಕ್ಕೆಲ್ಲವಕ್ಕೂ ಕೂಡ ಒಂದು ಡೈರೆಕ್ಟ್ ಆಗಿರೋ ರಿಲೇಷನ್ ಇದೆ ಆಬ್ಜೆಕ್ಟಿನ ಜೊತೆಗೆ. ಆ ವರ್ಬಿನ ನಂತರ ಬಂದಿರುವಂಥ ಆಬ್ಜೆಕ್ಟಿನ ಜೊತೆಗೆ ಒಂದು ಡೈರೆಕ್ಟ್ ರಿಲೇಷನ್ಶಿಪ್ ಇದೆ. ವರ್ಬ್ ಏನು ಮಾಡ್ತಿದೆ ಅನ್ನೋದನ್ನು ಅದು ಆ್ಯಕ್ಷನನ್ನು ಹೇಳುತ್ತೆ. ಅ ಟ್ರಾನ್ಸಿಟಿವ್ ವರ್ಬ್ ಇಸ್ ಅ ವರ್ಬ್ that requires a direct object, which is a noun, pronoun, or noun phrase that follows the verb and completes the sentence's meaning by indicating the person or thing that receives the action of the verb. The direct object typically answers the questions like what or whom. Transitive verbಗೆ ಆಬ್ಜೆಕ್ಟ್ ಬೇಕು. ಅದಕ್ಕೆ ನಾವು ಅದನ್ನು ಸಕರ್ಮಕ ಕ್ರಿಯಾಪದ ಅಂತ ಕರಿತೀವಿ. ಕರ್ಮಪದ ಇರಬೇಕು, ಆಬ್ಜೆಕ್ಟ್ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಇರಬೇಕು. ಅದು ನೌನ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು, ಅಥವಾ ನೌನ್ ಫ್ರೇಸ್ ಆಗಿರ್ಬೋದು. ಹಾಗೆಯೇ ದಟ್ ಫಾಲೋಸ್ ದ ವರ್ಬ್ ಆ್ಯಂಡ್ ಕಂಪ್ಲೀಟ್ಸ್ ದ ಸೆಂಟೆನ್ಸ್ ಮೀನಿಂಗ್. ಅದರಿಂದ ಅದು ಮೀನಿಂಗ್ ಸೆಂಟೆನ್ಸಿನ ಮೀನಿಂಗ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಈ ಸೆಂಟೆನ್ಸ್ಗಳು ಆ ವರ್ಬ್ಗಳು ಈ ವಾಟ್ ಆರ್ ಹೂಮ್ ಅನ್ನುವಂತಹ ಕ್ವೆಶನ್ಗಳಿಗೆ ಆನ್ಸರ್ ಮಾಡ್ತವೆ. ಆ ವರ್ಬು ವಾಟ್ ಅಥವಾ ಹೂಮ್ ಅನ್ನೋ ಕ್ವೆಶನ್ಗಳಿಗೆ ಆನ್ಸರ್ ಮಾಡ್ತಿದೆ ಅಂತ ಹೇಳಿದ್ರೆ ದಟ್ ಈಸ್ ಅ ಟ್ರಾನ್ಸಿಟಿವ್ verb. A transitive verb used with a direct object transmits action to an object. ಅದೇನು ಮಾಡುತ್ತೆ, ಡೈರೆಕ್ಟ್ ಆಬ್ಜೆಕ್ಟು ಯೂಸ್ ಮಾಡಿರ್ತೀವಲ್ವ ನಾವು ಅದರಲ್ಲಿ, ಅದು ಆ ವರ್ಬು ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಆ್ಯಕ್ಷನನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಆ್ಯಂಡ್ ಮೇ ಆಲ್ಸೋ ಹ್ಯಾವ್ ಎನ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಅದಕ್ಕೆ ಡೈರೆಕ್ಟ್ ಆಬ್ಜೆಕ್ಟ್ ಅಷ್ಟೇ ಇರಬೇಕು ಅಂತೇನಿಲ್ಲ, ಇಂಡೈರೆಕ್ಟ್ ಆಬ್ಜೆಕ್ಟ್ ಕೂಡ ಇರುತ್ತೆ. ಈಗ ನಾನು ನಿಮಗೆ ಕೆಲವು ಎಕ್ಸಾಂಪಲ್ಸನ್ನು ಹೇಳ್ತೀನಿ ಹೇಗೆ ಅದು ಆ್ಯಕ್ಷನನ್ನು ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಂತ. ಸಿ, ಶಿ ಪ್ಲೇಡ್ ದ ಪಿಯಾನೋ. ಇಲ್ಲಿ ದ ಪಿಯಾನೋ ಇಸ್ ದ ಡೈರೆಕ್ಟ್ ಆಬ್ಜೆಕ್ಟ್. It answers the question what. What did she play? The piano. What ಅನ್ನೋ ಕ್ವಶನ್ಗೆ ಆನ್ಸರ್ ಹೇಳುತ್ತೆ ದ ಪಿಯಾನೋ. ಲಿಯಾಮ್ ವಿಲ್ ರಿಲೀಸ್ 5 seals. ಇಲ್ಲಿ ವಿಲ್ ರಿಲೀಸ್ 5 seals ನೋಡಿ, ಆ್ಯಕ್ಷನ್ನು ಡೈರೆಕ್ಟಾಗಿ ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಲ್ವಾ. ಸೊ ಟ್ರಾನ್ಸಿಷನ್ ಆಗುತ್ತೆ ಇಲ್ಲಿ. ಸೊ ಡೈರೆಕ್ಟ್ ಆಬ್ಜೆಕ್ಟು 5 sealsಗೆ ಆ್ಯಕ್ಷನ್ನು ಟ್ರಾನ್ಸಿಷನ್ ಆಗಿದೆ. ಸೊ ವಿಲ್ ರಿಲೀಸ್ ವಾಟ್ 5 seals. ವಾಟ್ ಅನ್ನೋ ಕ್ವಶನ್ಗೆ ಆನ್ಸರ್ ಹೇಳ್ತು. ನೆಕ್ಸ್ಟ್ ಎಕ್ಸಾಂಪಲ್, ಶಿ ಪ್ಲೇಡ್ ದ ಪಿಯಾನೋದಲ್ಲಿ ದ ಪಿಯಾನೋ ಡೈರೆಕ್ಟ್ ಆಬ್ಜೆಕ್ಟು, ಮತ್ತು ಏನನ್ನು ಪ್ಲೇ ಮಾಡಿದ್ಲು ವಾಟ್ ಡಿಡ್ ಶಿ ಪ್ಲೇಡ್ ವಾಟ್ ಅನ್ನೋ ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದೆ ದ ಪಿಯಾನೋ. ಅದಕ್ಕೆ ನಾವು ಇದನ್ನು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಸೊ ನೋಡಿ, ಈಗ ಡೈರೆಕ್ಟ್ ಆಬ್ಜೆಕ್ಟನ್ನು ಹೇಗೆ ನಾವು ಗುರುತಿಸ್ತೀವಿ ಅಂದರೆ, ಅವರ್ ಕ್ಯಾಟ್ ಕಾಟ್ ಅ ಮೌಸ್. ಇಲ್ಲಿ ವರ್ಬ್ ಯಾವುದು, ಕಾಟ್. ಡೈರೆಕ್ಟ್ ಆಬ್ಜೆಕ್ಟ್ ಅ ಮೌಸ್. ಕಾಟ್ ವಾಟ್ ಅನ್ನೋ ಕ್ವಶನ್ಗೆ ಅದು ಆನ್ಸರ್ ಹೇಳ್ತಾ ಇದೆ, ಅ ಮೌಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದ ಬಾಸ್ ಸಾ ಹರ್ ಇನ್ ಟೌನ್. ಸಾ ಈಸ್ ದ ವರ್ಬ್, ಹರ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್, ಇನ್ ಟೌನ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಸಾ ವಾಟ್ ಆರ್ ಹೂಮ್. ಸಿ, ವಾಟ್ ಡಿಡ್ ದ ಬಾಸ್ ಸಿ ಆರ್ ಹೂಮ್ ಡಿಡ್ ದ ಬಾಸ್ ಸಿ. ವಾಟ್ ಅಥವಾ ಹೂಮ್ ಅನ್ನುವಂತಹ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತವೆ ಟ್ರಾನ್ಸಿಟಿವ್ ವರ್ಬ್ಸ್. ಇಲ್ಲಿ ವರ್ಬಿನ ಆ್ಯಕ್ಷನ್ನು ಟ್ರಾನ್ಸಿಷನ್ ತಗೊಳ್ಳುತ್ತೆ ಡೈರೆಕ್ಟ್ ಆಬ್ಜೆಕ್ಟ್ಗೆ. ಅ ಟ್ರಾನ್ಸಿಟಿವ್ ವರ್ಬ್ ಕೆನ್ ಆಲ್ಸೋ ಹ್ಯಾವ್ ಎನ್ ಇಂಡೈರೆಕ್ಟ್ ಆಬ್ಜೆಕ್ಟ್ ವಿಚ್ ಇಸ್ ಅ ನೌನ್, ಪ್ರನೌನ್ ಆರ್ ನೌನ್ ಫ್ರೇಸ್ that comes before a direct object and indicates the person or thing that receives what is being given or done. ಟ್ರಾನ್ಸಿಟಿವ್ ವರ್ಬ್ಸು ಕೇವಲ ಡೈರೆಕ್ಟ್ ಆಬ್ಜೆಕ್ಟನ್ನು ತೊಗೋಬೇಕು ಅಂತೇನಿಲ್ಲ, ಇಂಡೈರೆಕ್ಟ್ ಆಬ್ಜೆಕ್ಟ್ ಕೂಡ ಇರುತ್ತೆ. ಅಲ್ಲಿ ನೌನ್ ಇರ್ಬೋದು, ಪ್ರನೌನ್ ಇರ್ಬೋದು, ನೌನ್ ಫ್ರೇಸ್ ಇರ್ಬೋದು. ಸೆಂಟೆನ್ಸ್ನಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲು. ಅದು ನೌನ್, ಪ್ರನೌನ್ ಏನು ಬೇಕಾದರೂ ಆಗಿರ್ಬೋದು. ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಅ ಪರ್ಸನ್ ಆರ್ ಅ ಥಿಂಗ್ ದಟ್ ರಿಸೀವ್ಸ್ ದ ಆ್ಯಕ್ಷನ್, ರಿಸೀವ್ಸ್ ವಾಟ್ ಈಸ್ ಬೀಯಿಂಗ್ ಗಿವನ್ ಆರ್ ಡನ್. ಆ್ಯಕ್ಷನನ್ನು ರಿಸೀವ್ ಮಾಡುವಂತಹ ಪರ್ಸನ್ ಅಥವಾ ಥಿಂಗ್ ಆಗಿರ್ತದ್ದು. Many common verbs can be used with both direct and indirect objects. In the following examples, the direct objects are in italics. ಈಗ ನಾನು ನಿಮಗೆ ಕೆಲವು ಎಕ್ಸಾಂಪಲ್ಸನ್ನು ತೋರಿಸ್ತೀನಿ, ನೋಡಿ ಡೈರೆಕ್ಟ್ ಆಬ್ಜೆಕ್ಟ್ಗಳು ಹೇಗೆ ಯೂಸ್ ಆಗಿದ್ದಾವೆ ಅಂತ. ಫೈಂಡ್ ಹರ್ ಅ ಚೇರ್. ಈ ಎಕ್ಸಾಂಪಲ್ನಲ್ಲಿ ಚೇರ್ ಈಸ್ ದ ಡೈರೆಕ್ಟ್ ಆಬ್ಜೆಕ್ಟ್, ಹರ್ ಈಸ್ ದ ಇಂಡೈರೆಕ್ಟ್ ಆಬ್ಜೆಕ್ಟ್. ಕ್ಯಾನ್ ಯು ರೀಡ್ ಮೀ ದ ಲೆಟರ್? ದ ಲೆಟರ್ ಈಸ್ ದ direct object. Me is the indirect object. Who gave her lawyers the information? Her lawyers. This is the indirect object.
ಹಿ ಈಸ್ ಸೇವಿಂಗ್ ಕ್ಯಾಟ್ಲಿನ್ ಅ ಪೀಸ್. ನೋಡಿ, ಈ ಎಲ್ಲ ಎಕ್ಸಾಂಪಲ್ಸಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ಸ್ಗಳು ಹಿಂದಿನ ಅಂದರೆ ಡೈರೆಕ್ಟ್ ಆಬ್ಜೆಕ್ಟ್ಗಳಿಗಿಂತ ಮೊದಲೇ ಇಂಡೈರೆಕ್ಟ್ ಆಬ್ಜೆಕ್ಟ್ ಬಂದಿರುತ್ತೆ. ಆ ಟ್ರಾನ್ಸಿಟಿವ್ ವರ್ಬ್ ಹ್ಯಾಸ್ 2 ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ 2 ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಟ್ರಾನ್ಸಿಟಿವ್ ವರ್ಬಿಗೆ. ಫಸ್ಟ್ ಆಫ್ ಆಲ್, ಇಟ್ ಈಸ್ ಅನ್ ಆ್ಯಕ್ಷನ್ ವರ್ಬ್. ನಿಮಗೆ ಗೊತ್ತಿದೆ, ಅದೊಂದು ಆ್ಯಕ್ಷನ್ ವರ್ಬ್. ಟ್ರಾನ್ಸಿಟಿವ್ ವರ್ಬ್ ಅಂದರೆ ಆ್ಯಕ್ಷನ್ ವರ್ಬ್. ಆ್ಯಕ್ಷನನ್ನು ಟ್ರಾನ್ಸ್ಫರ್ ಮಾಡುತ್ತೆ ಡೈರೆಕ್ಟ್ ಆಬ್ಜೆಕ್ಟಿಗೆ ಅಲ್ವಾ. ಎಕ್ಸ್ಪ್ರೆಸಿಂಗ್ ಅ ಡ್ಯೂ ಆ್ಯಕ್ಟಿವಿಟಿ ಲೈಕ್ ಕಿಕ್, ವಾಂಟ್, ಪೇಂಟ್, ರೈಟ್, ಈಟ್, ಕ್ಲೀನ್, ಎಕ್ಸೆಟ್ರಾ ಅಲ್ವಾ. ವಾಟ್ ಈಸ್ ದ ಸೆಕೆಂಡ್ ಫೀಚರ್, ವಾಟ್ ಈಸ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದ್ರೆ, ಇಟ್ ಮಸ್ಟ್ ಹ್ಯಾವ್ ಅ ಡೈರೆಕ್ಟ್ ಆಬ್ಜೆಕ್ಟ್, ಸಮಥಿಂಗ್ ಆರ್ ಸಮ್ ಒನ್ ಹೂ ರಿಸೀವ್ಸ್ ದ ಆ್ಯಕ್ಷನ್ ಆಫ್ ದ ವರ್ಬ್. ಆ್ಯಕ್ಷನ್ ಆಫ್ ದ ವರ್ಬನ್ನು ರಿಸೀವ್ ಮಾಡೋಕ್ಕೆ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಇರುತ್ತೆ. ಇದು 2 ಫೀಚರ್ಸ್, 2 ಕ್ಯಾರೆಕ್ಟರಿಸ್ಟಿಕ್ಸ್. ಹ್ಯಾವ್ ಅ ಲುಕ್ ಆನ್ ದೀಸ್ ಎಕ್ಸಾಂಪಲ್ಸ್. ರೀಡ್. ದೇ ರೀಡ್ ದ ನ್ಯೂಸ್ ಪೇಪರ್ ಎವ್ರಿ ಡೇ. Newspaper answers the question, what? My girlfriend sends me an email message every day. My girlfriend, it answers the question, whom? Muriel sings songs at karaoke every Sunday night. Who sings? Who ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡುತ್ತೆ. ವಾಟ್ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡುತ್ತೆ. Our parents teach us to be kind. See, who teach? Our parents teach. Tommy writes short stories about the South. Tommy writes, what does he write? What does he write? What Tommy writes? What and whom ಅನ್ನೋ ಕ್ವಶನ್ಗಳಿಗೆ ಆನ್ಸರ್ ಮಾಡುವಂತಹ ವರ್ಬ್ಗಳೇನಿದ್ದಾವೆ ಅವೆಲ್ಲವೂ ಟ್ರಾನ್ಸಿಟಿವ್ ವರ್ಬ್ಸ್. ನೌ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್, ಇಂಟ್ರಾನ್ಸಿಟಿವ್ ವರ್ಬ್ಸ್. ಇದಕ್ಕೆ ಆಪೋಸಿಟ್, ಈಗೇನು ನಾವು ಇಷ್ಟೊತ್ತವರೆಗೆ ಟ್ರಾನ್ಸಿಟಿವ್ ವರ್ಬ್ಸನ್ನು ಕಲ್ತ್ವಲ್ಲ, ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಅಂದರೆ ಅದಕ್ಕೆ ಟ್ರಾನ್ಸಿಟಿವ್ ವರ್ಬ್ಸ್ಗೆ ಆಬ್ಜೆಕ್ಟ್ ಇರುತ್ತೆ, ಅಲ್ಲಿ ಆ್ಯಕ್ಷನ್ ಆಬ್ಜೆಕ್ಟಿಗೆ ಪಾಸ್ ಆಗುತ್ತೆ. ಇಲ್ಲಿ ಆಬ್ಜೆಕ್ಟ್ ಇರುವುದಿಲ್ಲ, ಇಲ್ಲಿ ಯಾವ ಆ್ಯಕ್ಷನನ್ನು ಕೂಡ ವರ್ಬ್ ಪಾಸ್ ಮಾಡೋದಿಲ್ಲ. ಸಿ ಎಕ್ಸಾಂಪಲ್ಸ್ ಹಿಯರ್. ಶಿ ಸ್ಲೆಪ್ಟ್ ಆನ್ ದ ಸೋಫಾ. He is a man. The moon shone brightly in the night. He speaks. I don't feel. The bus stopped. The crocodile fights. See the highlighted words or the verbs. In these sentences, the meaning of the verbs cannot be passed on to the later parts. Alva? Hence, illi meaning of the sentence, it is not passing on. It is not passed on to the later part. Andre object ge pass ಆಗ್ತಾ ಇಲ್ಲ. Hence, intransitive verb ಅಂದರೆ ಇವು ಏನು ಅಂತಂದರೆ, ದ ಹೈಲೈಟೆಡ್ ಇಲ್ಲಿ ಏನು ಹೈಲೈಟ್ ಮಾಡಿದ್ದೀವಿ ಅವೆಲ್ಲವೂ ಕೂಡ ಇಂಟ್ರಾನ್ಸಿಟಿವ್ ವರ್ಬ್ಸೇ. ಅವು ಆ್ಯಕ್ಷನನ್ನು ಪಾಸ್ ಮಾಡ್ತಾ ಇಲ್ಲ ಆಬ್ಜೆಕ್ಟಿಗೆ. So, intransitive verbs, the meaning and essence of the verbs mentioned above do not get passed on to the objects in the sentences, alva, and hence are used as intransitive verbs. ಇಲ್ಲಿ ಆ್ಯಕ್ಷನ್ನು ಆಬ್ಜೆಕ್ಟಿಗೆ ಪಾಸ್ ಆಗ್ತಾ ಇಲ್ಲ. ಹಾಗಾದರೆ ಇಂಟ್ರಾನ್ಸಿಟಿವ್ ವರ್ಬ್ ಅಂದರೆ ಏನು? ನಾವು ಅದನ್ನು ಕನ್ನಡದಲ್ಲಿ ಅಕರ್ಮಕ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಇಂಟ್ರಾನ್ಸಿಟಿವ್ ವರ್ಬ್ is a verb which does not pass on from the subject to the object. In such verbs, the words next to the verb are not objects. ಈ ಥರದ ವರ್ಬ್ಸ್ಗಳಲ್ಲಿ ಆ ವರ್ಬಿನ ನಂತರ ಬರುವಂತಹ ವರ್ಡ್ಸ್ಗಳಿದಾವಲ್ಲ, ನಾವು ಅವನ್ನ ಆಬ್ಜೆಕ್ಟ್ಸ್ ಅಂತ ಹೇಳಿ ಕರೆಯೋದಿಲ್ಲ, ಅವು ಆಬ್ಜೆಕ್ಟ್ಸ್ ಅಲ್ಲ. ಆ್ಯಂಡ್ ಓನ್ಲಿ ಎಂಪಸೈಸ್ ದ ವರ್ಬ್ಸ್ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಅವು ಕೇವಲ ವರ್ಬಿನ ಆ್ಯಕ್ಷನನ್ನು ಮಾತ್ರ ಪ್ರಾಮುಖ್ಯತೆ ಕೊಡುವಂತಹ, ಎಂಪಸೈಸ್ ಮಾಡುವಂತಹ ವರ್ಡ್ಗಳಾಗಿದ್ದಾವೆ ಮತ್ತು ಸ್ಟೇಟ್ ಆಫ್ ಬೀಯಿಂಗನ್ನು ಹೇಳ್ತವೆ. An intransitive verb is not used with a direct object. And the intransitive verbs, intransitive verb does not answer what or whom. What ಅಥವಾ whomಗೆ ಆನ್ಸರ್ ಮಾಡೋದಿಲ್ಲ. Instead, it answers the questions like where, when, how or how long. ಈ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತವೆ intransitive verbs. So let us have a look on some examples here. Intransitive verbs plus no object ಅಂತ, ಅದಕ್ಕೆ ಆಬ್ಜೆಕ್ಟ್ ಇರೋದಿಲ್ಲ. See these examples. The population grew, the spark plugs fired, the wind blew hard, the water is running, the baby is sleeping, she hesitated for a moment, they skate beautifully together. ಇಷ್ಟು ಎಕ್ಸಾಂಪಲ್ಸಲ್ಲಿ ಎಲ್ಲೂ ಕೂಡ ವರ್ಬ್ ಆ್ಯಕ್ಷನನ್ನು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಆಬ್ಜೆಕ್ಟಿಗೆ. ನಾನು ಅವಾಗಲೇ ಹೇಳಿದಾಗೆ ಇವೆಲ್ಲವೂ ಕೂಡ ಯಾವ ವರ್ಬು ಆ್ಯಕ್ಷನನ್ನು ಆಬ್ಜೆಕ್ಟ್ ಟ್ರಾನ್ಸ್ಫರ್ ಮಾಡೋದಿಲ್ಲ ಅವೆಲ್ಲವೂ ಇಂಟ್ರಾನ್ಸಿಟಿವ್ ವರ್ಬ್ಸ್. ದೇ ಆಫನ್ ಆನ್ಸರ್ ದ ಕ್ವೆಶನ್ಸ್ ಲೈಕ್ ಹೌ, ವೆನ್ ಆರ್ ವೇರ್. ಈ ಕ್ವಶನ್ಗಳಿಗೆ ಆನ್ಸರ್ ಹೇಳ್ತವೆ. ಸಿ ದ ಎಕ್ಸಾಂಪಲ್ಸ್. ದ ಡ್ರೈವರ್ ಡ್ರೋವ್ ಅವೇ. ಡ್ರೋವ್ ವೇರ್ ಅವೇ. ಕ್ವೆಶನ್ ವೇರ್ ಅನ್ನೋ ಕ್ವೆಶನ್ಗೆ ಆನ್ಸರ್ ಮಾಡ್ತಾ ಇದೆ ಅವೇ. ದ ಆನ್ಸರ್ ಈಸ್ ಅವೇ. ದ ಟ್ರಕ್ ರ್ಯಾನ್ ಸ್ಮೂತ್ಲಿ. ರ್ಯಾನ್ ಹೌ? ಸ್ಮೂತ್ಲಿ. ನೋಡಿ, ಹೌ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದೆ, ಸ್ಮೂತ್ಲಿ ಅನ್ನೋದು ಆನ್ಸರ್. ಇಂಟ್ರಾನ್ಸಿಟಿವ್ ವರ್ಬ್ಸ್ ಒಂಥರ ಲಿಂಕಿಂಗ್ ವರ್ಬ್ಸ್ ಥರ ಕೆಲಸ ಮಾಡ್ತವೆ. ಸಿ ಲಿಂಕಿಂಗ್ ವರ್ಬ್ಸ್ ಆರ್ ಆಲ್ವೇಸ್ ಇಂಟ್ರಾನ್ಸಿಟಿವ್ ವರ್ಬ್ಸ್. ದೇ ಡು ನಾಟ್ ಎಕ್ಸ್ಪ್ರೆಸ್ ಆ್ಯಕ್ಷನ್ ಆ್ಯಂಡ್ ದೇ ಕೆನಾಟ್ ದೇರ್ ಫೋರ್ ಹ್ಯಾವ್ ಆಬ್ಜೆಕ್ಟ್ಸ್. ಅವು ಆ್ಯಕ್ಷನನ್ನು ಎಕ್ಸ್ಪ್ರೆಸ್ ಮಾಡದೇ ಇರೋದ್ರಿಂದ
ಅವಕ್ಕೆ ನಾವು ಆಬ್ಜೆಕ್ಟ್ಸನ್ನು ಹಾಕೋಕ್ಕಾಗೋದಿಲ್ಲ, ಇರೋದು ಇಲ್ಲ. ದ ಡ್ರೈವರ್ ಲುಕ್ಡ್ ಕಂಫರ್ಟಬಲ್, ದ ಟ್ರಿಪ್ ಬಿಕೇಮ್ ಅ ಪ್ಲೆಜರ್. ಇಲ್ಲಿ ನೋಡಿ, ದ ಡ್ರೈವರ್ ಲುಕ್ಡ್ ಕಂಫರ್ಟಬಲ್, ಇಟ್ ಬಿಕೇಮ್ ಅ ಪ್ಲೆಜರ್. ಇಲ್ಲಿ ಒಂಥರ ಲಿಂಕಿಂಗ್ ವರ್ಡ್ ಥರ ಕೆಲಸ ಮಾಡ್ತಾ ಇದೆ. ಇಂಟ್ರಾನ್ಸಿಟಿವ್ ವರ್ಬ್ಸ್ನ ಸಮ್ ಎಕ್ಸಾಂಪಲ್ಸನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಟ್, ಅಡ್ಯಾಪ್ಟ್, ಟ್ರಾವೆಲ್, ಡ್ಯಾನ್ಸ್, ಎರಪ್ಟ್, ಎಸ್ಕೇಪ್, ಎಕ್ಸ್ಪ್ಯಾಂಡ್, ಎಕ್ಸ್ಪ್ಲೋಡ್, ಡಿಮಾನ್ಸ್ಟ್ರೇಟ್, ಡಿಸಪಿಯರ್, ಕೊಲ್ಯಾಪ್ಸ್, ರೆಸ್ಪಾಂಡ್. ನೋಡಿ, ಈ ಥರ ಎಷ್ಟೊಂದು ಎಕ್ಸಾಂಪಲ್ಸ್ ಇಂಟ್ರಾನ್ಸಿಟಿವ್ ವರ್ಬ್ಸ್ಗಿದೆ. ಒಂದು ಸಿಂಗಲ್ ವರ್ಬು ಟ್ರಾನ್ಸಿಟಿವ್ ಆಗಿಯೂ ಕೆಲಸ ಮಾಡ್ಬೋದು, ಇಂಟ್ರಾನ್ಸಿಟಿವ್ ಆಗಿಯೂ ಕೂಡ ಯೂಸ್ ಆಗುತ್ತೆ. ಎಕ್ಸಾಂಪಲ್ಸ್, ಸಿ, ದೇ ಆರ್ ಪ್ಲೇಯಿಂಗ್ ಸಾಕ್ಸರ್, ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಆಲ್ ಆಫ್ಟರ್ನೂನ್. ಇನ್ ದ ಫಸ್ಟ್ ಎಕ್ಸಾಂಪಲ್ನಲ್ಲಿ ಪ್ಲೇಯಿಂಗ್ ಅನ್ನೋದು ವಾಟ್ ಈಸ್ ಈ ಪ್ಲೇಯಿಂಗ್, ವಾಟ್ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ, ಸೆಕೆಂಡ್ ಅಂದರೆ ಅದು ಟ್ರಾನ್ಸಿಟಿವ್ ಆಗಿದ್ದರೆ ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಆಲ್ ಆಫ್ಟರ್ನೂನ್, ಇಲ್ಲಿ ಇಟ್ ಈಸ್ ನಾಟ್ ಪಾಸಿಂಗ್ ಎನಿ ಆ್ಯಕ್ಷನ್ ಟು ದ ಆಬ್ಜೆಕ್ಟ್, ಸೊ ಇಟ್ ಈಸ್ ಎನ್ ಇಂಟ್ರಾನ್ಸಿಟಿವ್ ವರ್ಬ್. ಇನ್ನೊಂದೆರಡು ಎಕ್ಸಾಂಪಲ್ಸನ್ನು ನೋಡಿ, ನಿಮಗೆ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವಲ್ಲಿ ಹೇಗೆ ವರ್ಬ್ಗಳು ಯೂಸ್ ಆಗ್ತವೆ ಅಂತ ಗೊತ್ತಾಗುತ್ತೆ. ಪ್ಲೀಸ್ ರಿಂಗ್ ದ ಬೆಲ್, ಟ್ರಾನ್ಸಿಟಿವ್ ಆಗಿದೆ. ದ ಬೆಲ್ ಈಸ್ ರಿಂಗಿಂಗ್ ಲೌಡ್ಲಿ, ಇದು ಇಂಟ್ರಾನ್ಸಿಟಿವ್. ರಿಂಗ್ ದ ಬೆಲ್, ವಾಟ್ ಟು ಬೆಲ್, ರಿಂಗ್ ದ ಬೆಲ್, ಓಕೆನಾ, ವಾಟ್ ಅನ್ನೋದಕ್ಕೆ ಆನ್ಸರ್ ಮಾಡುತ್ತೆ. ದ ಬೆಲ್ ಈಸ್ ರಿಂಗಿಂಗ್ ಲೌಡ್ಲಿ, ಹೇಗೆ, ಹೌ ಇಟ್ ಈಸ್ ರಿಂಗಿಂಗ್ ಲೌಡ್ಲಿ. Okay, the driver stopped the car, transitive. Stopped is transitive. The train stopped abruptly, intransitive. ನೋಡಿ, ಇಲ್ಲಿ ಸ್ಟಾಪ್ ಅನ್ನೋದು ಟ್ರಾನ್ಸಿಟಿವ್ ಆಗಿಯೂ ಯೂಸ್ ಆಗುತ್ತೆ ಮತ್ತು ಇಂಟ್ರಾನ್ಸಿಟಿವ್ ಆಗಿಯೂ ಯೂಸ್ ಆಗ್ತದೆ. ತಿಳ್ಕೊಂಡಿರಿ, ಸೆಂಟೆನ್ಸಸ್ ವೇರ್ ವರ್ಬ್ಸ್ ಯೂಸ್ಡ್ ಇಂಟ್ರಾನ್ಸಿಟಿವ್ಲಿ ಕೆನಾಟ್ ಬಿ ಚೇಂಜ್ಡ್ ಇಂಟು ಪ್ಯಾಸಿವ್ ವಾಯ್ಸ್. ಯಾಕೆ ಅಂತ ಹೇಳಿದ್ರೆ, ಆ ಸೆಂಟೆನ್ಸಸಲ್ಲಿ ಏನು ಆ್ಯಕ್ಷನ್ ಇದೆ ದಟ್ ವಿಲ್ ನಾಟ್ ಪಾಸ್ ಆನ್ ಟು ದ ಆಬ್ಜೆಕ್ಟ್. ಆ್ಯಕ್ಷನ್ನು ಸಬ್ಜೆಕ್ಟಿಂದ ವರ್ಬಿನ ಮೂಲಕ ಆಬ್ಜೆಕ್ಟಿಗೆ ಪಾಸ್ ಆದರೆ ಮಾತ್ರ ನಾವು ಅದನ್ನು ಪ್ಯಾಸಿವ್ ವಾಯ್ಸ್ ಮಾಡೋಕ್ಕೆ ಬರುತ್ತೆ, ಅದರ್ವೈಸ್ ಇಟ್ ಕ್ಯಾಂಟ್. ಸಿ, ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಎರಡೂ ಕಡೆ ಹೇಗೆ ಒಂದು ಸಿಂಗಲ್ ವರ್ಬ್ ಯೂಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಪ್ಲೇ, ಮೈ ಪೇರೆಂಟ್ಸ್ ಪ್ಲೇ ದ ಪಿಯಾನೋ, ವಾಟ್ಗೆ ಆನ್ಸರ್ ಕೊಡ್ತಾ ಇದೆ. ದೇರ್ ವರ್ ಸಮ್ ಕಿಡ್ಸ್ ಪ್ಲೇಯಿಂಗ್ ಫುಟ್ಬಾಲ್ ಇನ್ ದ ಸ್ಟ್ರೀಟ್. ನೆಕ್ಸ್ಟ್, read, we are reading your new book. We are reading. Cancel, ed cancel the reservation, ed cancelled. Return, don't forget to return those books. Sarah returned home after the trip to Europe. ನೋಡಿ, ಈ ಎಲ್ಲ ಎಕ್ಸಾಂಪಲಲ್ಲಿ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವಲ್ಲಿ ಹೇಗೆ ಒಂದು ಸಿಂಗಲ್ ವರ್ಬ್ ಯೂಸ್ ಆಗಿದೆ ಅನ್ನೋದನ್ನು ಹೇಳಲಾಗಿದೆ. So, it is important to note that there are no fixed examples for intransitive or transitive verbs, and a verb can be used intransitively according to the meaning of the sentence. Some verbs can be used both as a transitive and intransitive according to the meaning. ಅಂದರೆ ನಾನಿಲ್ಲಿ ಏನು ಹೇಳಿಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ಒಂದು ವರ್ಬನ್ನು ಟ್ರಾನ್ಸಿಟಿವ್ ಆಗಿ ಮತ್ತು ಇಂಟ್ರಾನ್ಸಿಟಿವ್ ಆಗಿ ಒಂದು ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ದಟ್ ಈಸ್ ಅಕಾರ್ಡಿಂಗ್ ಟು ದ ಮೀನಿಂಗ್ ಆಫ್ ದ ಸೆಂಟೆನ್ಸ್. ಸೆಂಟೆನ್ಸಿನ ಮೀನಿಂಗಿಗೆ ಅನುಗುಣವಾಗಿ ನಾವು ಆ ವರ್ಬ್ಗಳನ್ನು ಟ್ರಾನ್ಸಿಟಿವ್ ಅಥವಾ ಇಂಟ್ರಾನ್ಸಿಟಿವ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ನಾನು ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವನ್ನು ನಿಮಗೆ ಮನಸ್ಸಿಗೆ ಮುಟ್ಟೋ ಹಾಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ if you not have subscribed to my channel, please subscribe this and share the video to all your friends. Thank you so much.